ಹಾಂ 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 ಗೊತ್ತು ಬಿಡಿ. ಕೊಡಗೇರಿಂದ ಹಾಕೊಂಬಂದಿದ್ದ ನೀವು? ಅಣ್ಣ ಏನು ಪಲ್ಲಿನ ಸನ ಇದು? ಯಾವ ಊರು ಕರಿಂದ? ದೊಡ್ಡವ್ರ ಕರಿಂದ? ಇನ್ನು ಓರಿ ಏನು ಕೊಟ್ಟಿಲ್ವಾ? ಈಗ ಓರಿ ಕೊಡ್ಸಿದ್ರೆ ಅಂದ್ರೆ ಹುಳ್ಳಿಕಾಯಿ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ವಣ್ಣ? ಹುಳ್ಳಿಕಾಯಿ ಹಾಕಿದ್ರೆ ಗ್ಯಾರಂಟಿ ಮತ್ತೆ ಬರುತ್ತೆ. ಹಾಂ ಹಾಂ. ಅಂದ್ರೆ ಈ ಓರಿ ಕೊಡಿಸ್ಮೇಲೆ ಏನು ಕೊಡ್ಬಾರ್ದಣ್ಣ? ಕೊಡಬಾರ್ದು ಅಂತ ಕಲ್ಗಚ್ಚಿ ನೀರು ಅಂದ್ರೆ ಕುಳಿತಿ ನೀರು, ಹುಳ್ಳಿಕಾಯಿ ಹಾಕಬಾರ್ದು, ಅವರೆ ಗಿಡ ಹಾಕಬಾರ್ದು, ಅವರೇ ಸೊಪ್ಪು, ತಿಂಡಿ ಕೊಡಬಾರ್ದು, ರವೆ ಬೂಸ ಆ ಥರ ಐಟಮ್ ಬೂಸ ಐಟಮ್ ಕೊಡಬಾರ್ದಣ್ಣ. ನಾವು ತಿಂಡಿ ಕೊಡೋದಿಲ್ಲ, ಕಲ್ಗೋಸಿ ಕೊಡೋದಿಲ್ಲ, ಹುಳ್ಳಿಕಾಯಿ ಹಾಕ್ತಾ ಇರಲ್ಲ. ಇವತ್ತು ಹಬ್ಬ ಅನ್ಬಿಟ್ಟು ಹಾಕ್ಬಿಟ್ಟಿದ್ರೆ ಒಂದಿನ ತಿನ್ಕೊಳ್ಳಿ ಅಂತ. ಅಂದ್ರೆ ಬಂದ್ರು ಬಂದ್ಬಿಡ್ತಾವೆ, ಹೇಳಕ್ಕಾಗಲ್ಲ. ಈ ವರ್ಷ ಅಂಜನಾಪುರದ ರೇವಣ್ಣ ಹತ್ರ ತಗೊಂಡು ನಾವು ಬೆಟ್ಮಗಳ ಶಿವ ಹತ್ರ ಐತಲ್ಲ, ಆವಾಸ ಇರ್ಬೇಕಿದು ಅದಲ್ವಾ? ರೇವಣ್ಣರ ಹತ್ರ ತಗೊಂಡೋಗಿ ಅವ್ರ ಹತ್ರ ನೀವು ತಗೊಂಡಿರ. ಬಣ್ಣ ಚೆನ್ನಾಗಿ ಬಂದೈತಿ ಈಗಣ? ಫಲಾನ ಈಗ ಮತ್ತೆ ಇಲ್ಲ ಒಟ್ಟೆ ಈ ಸೈಜ್ ಐತೆ. ಓರಿ ಕೊಡ್ಸಿದೀವಿ. ಓರಿ ಕೊಡ್ಸಿದೀರಾ? ಓರಿ ಕೊಡ್ಸಿದೀವಿ. ಅಂದ್ರೆ ಮೊನ್ನೆ ಮಾರದ್ರಲ್ಲ ಇದ್ರೋರಿ? ಇಲ್ಲ ಇವಾಗ ಇರೋ ಓರಿ ಕೊಡ್ಸಿದ್ವಿ. ಈಗಿರೋ ಓರಿನಾ? ಎರಡು ಅದಕ್ಕೆ ಕೊಟ್ಟಿರೋದು. ಅದು ಕರು ಇದ್ರ ಕರು ಸಣ್ಣ ಕರುನಾ? ಸಣ್ಣ ಕರು. ಕರು ಬಣ್ಣ ಚೇಂಜ್ ಆಗೈತಲ್ಲ? ಅಂದ್ರೆ ಈ ಚಳಿ ಕ್ಲೈಮೇಟ್ ಆಗಿರುತ್ತೆ. ಸೀಮೆ ಹುಲ್ಲು. ಸೀಮೆ ಹುಲ್ಲು ಹಾಕ್ತೀರಾ ನೀವು? ಸೀಮೆ ಹುಲ್ಲು ಹಾಕ್ಬಿಟ್ಟಿದ್ವು, ಹುಲ್ಲಿರ್ಲ್ವಲ್ಲ. ಹುಲ್ ಖಾಲಿ ಆಗಿದ್ದರಿಂದ ಸೀಮೆ ಹುಲ್ಲು ಕರುಗಳಿಗೆ ಹಾಕಿರೋ ದೇಶದಿಂದ ಸ್ವಲ್ಪ ಇದು. ಈ ಕರು ಅವಸಿಂದ? ಈ ಕರು ತಬ್ಬಲ್ ಕರು ಅಣ್ಣ. ತಬ್ಬಲ್ ಕರು. ನಮ್ ಬೆಡ್ತಿಂದ ತಂದ್ರಲ್ಲ ಅದ ಇದು? ಬೆಟ್ಮಗಳ ತಂದಿರೋದಣ್ಣ. ಆ ಹೊಸ ಮಗಳಣ್ಣ. ಈ ಹೊಸ ದೊಡ್ಡ ಬಸ್ತಿ ಮಗಳ? ಹೌದಣ್ಣ. ಅದ್ರ ಕರು? ಅದ್ರ ಕರು ಇಲ್ಲ ಅಣ್ಣ, ಫಲಾನ. ಈಗ ಇದು ಪಲ್ನಸು. ಯಾವಾಗ ತಂದ್ರಣ್ಣ ಇದು? ಇದು ತಂದು ಒಂದು 20 ದಿನ ಆಯ್ತಣ್ಣ. 20 ದಿನ. ದೊಡ್ಡ ಕರು ಬಂದು ಈ ವರ್ಷದಿಂದ ಹಿಂದೆಗಡೆ ಈ ವರ್ಷದಿಂದ ಕೊಮ್ಮಾಡ್ಸ್ ಕಟ್ಟಿದ್ರೆ ಅವಾಗ? ನಿಮ್ಮ ಮನೆ ಹತ್ರ ಸಣ್ಣ ಕರುವಿಂದ ಇದ್ದಿದ್ದು? ಸಣ್ಣ ಕರು. ಎಷ್ಟು ತಿಂಗಳು ಫಲಾನ ಇದು? ಅದನ್ನ 3.5 ತಿಂಗಳಾಗದ. 3.5. ಒಳ್ಳೆ ಜಾಗ ನಿಮ್ಗೆಲ್ಲ ಹಸುಗಳು ಸಾಕಾಗೆ. ಹುಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ವರ್ಷ? ಎಲ್ಲ ಊರಿಗ ಏನು ಹಸ್ಕೊಳ್ಗ? ಹುಳ್ಳಿಕಾಯಿ ಎಷ್ಟೊಂದು ಹಾಕಿದ್ದೀರಾ? ಇದೆಲ್ಲ ಹಸ್ಕೊಳ್ಗೆ ಅಣ್ಣ. ಓರ್ ಕರುಗಳಿಗೂ ಹಸ್ಕೊಳ್ಗೆ ಈ ಹುಳ್ಳಿಕಾಯಿ. ಇದೇನು ಬೆಲೆ ಬಂದು ಕೊಡ್ತೀರಣ್ಣ ಇದು? ಇಲ್ಲ ಅಣ್ಣ, ಅದರಿಂದ ಇಲ್ಲಿರೋ ಯಾವ ಕೊಡಲ್ಲ ಈಗ ಸದ್ಯಕ್ಕೆ. ಇವಾಗ ಯಾವ ಕೊಡೋದು? ದೊಡ್ಡ ಬಸ್ತಿ ಮಗಳನ್ನೇ ಸಣ್ಣ. ಇದನ್ನ ಎಲ್ಲಿಂದ ತಂದ್ರಣ್ಣ ಇದು? ಇದು ಚೇತು ಒಣಗಿನಹಳ್ಳಿಯಿಂದ ಮುಂದೆ, ಸಾತ್ನೂರಿಂದ ಮುಂದೆ. ಶಾಸ್ತ್ರಾಪುರನೇ ಮಾದೇಗೌಡನ ದೊಡ್ಡ ಚೇತನ್ ಅವ್ರ ಹತ್ರ ತಂದಿದ್ದೆ ಇದು. ಏನಾಗಿತ್ತಣ್ಣ ನಿಮ್ಗೆ? ನನಗೊಂದು 25 ಆಗತ್ತೆ. ಒಂದು 25. ಎಷ್ಟು ತಿಂಗಳು ಫಲ ಇದು? ಇದು 3.5 ತಿಂಗಳು 4 ತಿಂಗಳು ಆಗತ್ತೆ. 3-4. ಇವ್ಯಾವ ಹೊಸ ಕರುಗಳು ಯಾವ ಕೊಡೋದಿಲ್ಲ? ಇವ್ಯಾವ ಕೊಡೋದಿಲ್ಲ. ಯಾವ ಕೊಡೋದು? ಇನ್ನೇನು ಹುಲ್ಲು ಹುಳ್ಳಿಕಾಯಿ ಅಷ್ಟೇ. ಬಣ್ಣ ಇದು ನಾನು ಕರಿನ ನೋಡ್ಬೇಕಾದ್ರೆ ಫುಲ್ ವೈಟ್ ಇತ್ತಿದ್ದು. ಅದೇ ಹುಡ್ತಾ ವೈಟ್ ಐತಿದ್ದು. ಅಂದ್ರೆ ಇನ್ನೊಂದು ತಿಂಗಳಲ್ಲಿ ಚೇಂಜ್ ಮಾಡ್ಬಿಡ್ತೀರಾ ಇವು? ಅಂದ್ರೆ ಇವಾಗ ಯಾವ ನೈಟಲ್ಲಿ ಇಲ್ಲೇ ಇರ್ತಾವಣ್ಣ? ಗಾಳಿ ಆಡ್ತದೆ, ಅದಕ್ಕೆ ಸ್ವಲ್ಪ ಬಣ್ಣ ಕಮ್ಮಿ. ಇಲ್ಲಿ ಹಿಂದ್ಗಡೆ ಬರೋಣದೆ. 3 ಒಳ್ಳೆ ಕರುಗಳು. ಇದಕ್ಕೇನು ಹಾಲು ಇಡ್ತೀರಾ? ಹಾಲ್ಗೆ ಏನು ಮಾಡಿದ್ದೀರಾ? ಹಸು ಯಾವುದು? ಸೀಮೆಸು ಇದೆಯಾ? ಸೀಮೆಸು ಇದೆ. ಸೀಮೆಸು ಇದೆ, ಎಮ್ಮೆ ಇದೆ. ಅಂದ್ರೆ ನೋಡಿ ಹಸು ತುಂಬಾ ಅತಿ ಮೈ ಆಯ್ತಲ್ಲಣ್ಣ, ಕರು ಹಾಕ್ಬೇಕಾದ್ರೆ ಫಾಲ್ಟ್ ಆಗಲ್ವಾ? ಅಯ್ಯೋ, ಇನ್ನೂ ಮೈ ಇತ್ತಣ್ಣ. ಸೋಮಣ್ಣ ಹತ್ರ ಇದ್ದಾಗ ಏನು ಊದೋಗ್ಬಿಟ್ಟಿತ್ತು, ಮೈ ಜಾಸ್ತಿ ಇತ್ತು. ಮೈ ಜಾಸ್ತಿ ಇದ್ರೆ ಕೆಲವರು ಫಲ ನೀಡಲ್ಲ ಅಂತಾರೆ, ಕರು ಸಣ್ಣ ಹೋಗ್ತಾರೆ ಅಂತಾರೆ. ಅದೆಲ್ಲ ಹೋದ್ಸತಿ ಒಂದೇ ಸರಿ ಓರಿ ಕೊಟ್ಟಿ ಫಲ ನಿಂತ್ಕೋತಂತಾರೆ. ಈ ಸರಿ ಕೊಡ್ಸಿದೀವಿ ನೋಡ್ರಿ, ಇದು ಗಟ್ ಮಾಡಿ ಆಡ್ಕೊಂಡೇ ಇದೆ ಡೈಲಿ. ಗಟ್ ಮಾಡಿ ಓರಿ ಕೊಡ್ಸ್ಮೇಲೆ ಗಟ್ ಮಾಡಿ ಆಡಿದ್ರೆ ಕನ್ಫರ್ಮ್ ಅಂತ. ಸೊನೆ ಸೋಕಬಾರ್ದು, ಸೊನೆ ಐಟಮ್ ಕೊಡಬಾರ್ದು, ತಿಂಡಿ ಕೊಡಬಾರ್ದು, ಕಲಬಚ್ಚು ಕೊಡಬಾರ್ದು. ಇವೇನು ಕೊಡ್ತಾ ಇಲ್ವಾ ಅದಕ್ಕೆ? ಅದಕ್ಕೇನು ಕೊಡ್ತಾ ಇಲ್ಲ. ಆದ್ರೂ ಅಷ್ಟು ಮೈ ಐತಲ್ಲ.
ಅಂದ್ರೆ ಹುಲ್ಲು ಚೆನ್ನಾಗೆ ತಿಂಡಿ ತಿಂತದಣ್ಣ. ಮೇವು ಹಾಕ್ತಾ ಇರ್ತೀರಾ? ಕಡ್ಡಿ ಯಾವ್ದು ಹಾಕಿದ್ರು ಚೆನ್ನಾಗಿ ತಿಂತದ. ಅದು ಹೊರಗಡೆ ಕಟ್ ಮೇಸಲ್ವಾ ಮನೆ ಹತ್ರನೇ ಯಾವಾಗಲೂ ಇವು? ಇಲ್ಲ ನಾವು ಹೊರಗಡೆ ಕಟ್ಟಾಕ್ತೀವಿ. ಜಾಗಗಳಿದೆಯಲ್ಲ ನಿಮಗೆ? ಆ ತೆಕ್ಕಳುಗಳಿಗೆಲ್ಲ ಹಿಡ್ಕೊಂಡು ಕಟ್ಟಾಕ್ತೀವಿ. ಏನು ಊರಿಗೆ ಬರ್ತದಣ್ಣ ಇದು? ಇದು ಊರಿಗೆ ಬರುತ್ತೆ. ಬರುತ್ತೆ. ಕರುನಲ್ಲಿ ಗೊತ್ತಾಗುತ್ತಾ ನಿಮ್ಗೆ ನೋಡಿದ್ರೆ ಊರಿಗೆ ಆಗುತ್ತಾ ಇಲ್ವ ಅಂತ? ಈ ಕರುವಿನಲ್ಲೇ ಇದು ಊರಿಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಊರಿಗೆ ಹುಟ್ಟು ನೋಡಕ್ಕೆಲ್ಲ ಇದು? ಹೌದು. ಮಕ್ಕಳು ಕಿಡಿ ಒಳ್ಳೆ ದಕ್ಷತೆ ಅದು ಊರಿಗೆ ಆಯ್ತು. ಅದೇ ಅಂದ್ರೆ ರೋಮೆಲ್ಲ ಉದುರ್ಬೇಕು, ಬಣ್ಣ ಬರಬೇಕು. ನೀವೇನು ಹೇಳ್ಬೇಕಾ? ನಿಮ್ಗೆ ರೆಡಿ ಮಾಡಿಬಿಡ್ತೀರಾ? ಇದನ್ನ ರೆಡಿ ಮಾಡೋಕೇನು ಇದೇ ಕೆಲ್ಸಕ್ಕೆ ಮಾಡಿದ್ರೆ ಎಷ್ಟು ದಿನ ಬೇಕಾಗುತ್ತೆ ನಿಮ್ಗೆ ರೆಡಿ ಮಾಡೋಕೆ? ನಮಗೆ ಬಣ್ಣ ಬರಿಸ್ಬೇಕಾದ್ರೆ ಒಂದು ತಿಂಗಳು, ಒಂದೂವರೆ ತಿಂಗಳು. ಇದು ಬಸ್ತಿ ಊರಿ ಮಗಳು. ಇದು ಬಸ್ತಿ ಊರಿ ಮಗಳು. ಅಂದ್ರೆ ಎಣ್ಣೆಸ್ಕೊಳಗೂ ನೀವು ಬೂಸ ಹಾಕ್ತಾರಲ್ಲ? ಮಾಮೂಲಾಗಿ ಬೂಸ, ರವೆ, ಇಸ್ಕೂಲ್ ಹಸಿಟ್ಟು, ಒಟ್ಟು ಬೂಸ ಎಲ್ಲಾನು ಹಾಕ್ತೀವಿ. ಈ ಫಲ ನಿಂತ್ಕೊಳ್ಳಿಕ್ಕಂತ ಏನಾದ್ರು ಮದ್ದುಗಳನ್ನು ಮಾಡ್ಬೋದಣ್ಣ? ನಾಟಿ ಮದ್ದುಗಳು? ನಾವು ಮದ್ದುಗಳು ಮಾಡ್ತೀವಣ್ಣ. ಮದ್ದುಗಳು ಇವೆಲ್ಲ ನಾಟಿ ಮದ್ದುಗಳು ಕೊಡ್ತೀರಲ್ಲ? ನಾಟಿ ಔಷಧಿ ಕೊಡ್ತೀವಣ್ಣ. ನಾಟಿ ಔಷಧಿ. ಎಷ್ಟೋ ದನಗಳು ಬಂದು ಅವಾಗ ಊರಿಗೆ ಬರ್ತವೆ ಅಂತ ಹೇಳ್ತಾರೆ. ಊರಿಗೆ ಬಿಟ್ಬಿಟ್ಟು ನಾವು ಔಷಧಿ ಅಡಿಸಿ ಕಳ್ಸಿಬಿಡ್ತೀವಿ. ಕಳ್ಸಿ ಪಕ್ಕ ನಿಂತ್ಕೋತೇವಲ್ಲ? ಪಕ್ಕ ನಿಂತ್ಕೋತೀವಿ. ಈ ಅವಳು ಹತ್ತರ ಅಂತ ಇರ್ತಾವೆ, ಅದಕ್ಕೂ ಇದೆಯಣ್ಣ ಔಷಧಿ? ಇದೆ. ಗಿಣ್ಣುಗಳೆಲ್ಲ ಓದ್ಕೊಂತಲ್ಲ, ಅದಕ್ಕೂ ನಿಮ್ಮ ಹತ್ರ ಔಷಧಿ? ಅವಳು ಇದಕ್ಕೆಲ್ಲ ಔಷಧಿ ಇದೆ.